ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ಉಚಿತ ಮನೆಗಳ ಒಂದು ಮಂಜೂರಾತಿ ಸಹಾಯಧನವನ್ನು ಪಡೆಯೋದಕ್ಕೋಸ್ಕರ ಅರ್ಜಿಗಳನ್ನು ಆಹ್ವಾನ ಮಾಡಿದರೆ, ಈ ಹಿಂದೆಯೂ ಕೂಡ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ಮನೆಗಳ ಒಂದು ಮಂಜೂರಾತಿ ಪಡೆಯೋದಕ್ಕೋಸ್ಕರ ಸಹಾಯಧನ ಪಡೆಯೋದಕ್ಕೋಸ್ಕರ ಅರ್ಜಿಗಳನ್ನು ಆಹ್ವಾನ ಮಾಡಿದರು. ಆವಾಗ ನಗರ ಪ್ರದೇಶದವರಿಗೆ ಮಾತ್ರ ಅರ್ಜಿಗಳನ್ನು ಪ್ರಾರಂಭ ಮಾಡಿದರು. ಇವಾಗ ಏನು ಮಾಡಿದ್ದಾರೆ ಅಂತಂದರೆ, ಗ್ರಾಮೀಣ ಪ್ರದೇಶದವರಿಗೂ ಕೂಡ ಅರ್ಜಿಗಳನ್ನು ಆಹ್ವಾನ ಮಾಡಿದ್ದಾರೆ. ಸೊ ಮನೆ ಇಲ್ಲದಂಥವರಿಗೆ ಅಥವಾ ಕಚ್ಚಾ ಮನೆಯಲ್ಲಿ ಇರ್ತಕ್ಕಂಥವರಿಗೆ, ಗುಡಿಸಲುಗಳಲ್ಲಿ ಇರ್ತಕ್ಕಂಥವರಿಗೆ, ಸೊ ಬಡ ಜನರಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಗ್ರಾಮೀಣ ಪ್ರದೇಶದ ಜನರಿಗೆ ಉಚಿತ ಮನೆಯನ್ನು ಪಡೆಯೋದಕ್ಕೋಸ್ಕರ ಒಂದು ಸಹಾಯಧನ ಕೊಡೋದಕ್ಕೋಸ್ಕರ ಅರ್ಜಿನ ಆಹ್ವಾನ ಮಾಡಿದ್ದಾರೆ. ಸೊ ಅರ್ಜಿ ಸಲ್ಲಿಸೋಕ್ಕೆ ಮುಂಚೆ ಹೋಗಬೇಕಂತಂದರೆ, ಮೊದಲನೇದಾಗಿ ಅರ್ಜಿ ಸಲ್ಲಿಸೋಕ್ಕೆ ಅರ್ಹತೆಗಳೇನಿರಬೇಕು, ಅದಾದ ನಂತರ ಅರ್ಜಿ ಸಲ್ಲಿಸೋಕ್ಕೆ ದಾಖಲಾತಿಗಳೇನಿರಬೇಕು, ಅರ್ಜಿನ ಹೇಗೆ ಸಲ್ಲಿಸಬೇಕು, ಸೊ ಏನೆಲ್ಲ ದಾಖಲಾತಿಗಳು ನಾವು ರೆಡಿ ಮಾಡಿ ಇಟ್ಕೊಂಡು ಅರ್ಜಿನ ಸಲ್ಲಿಸಬೇಕಾಗುತ್ತೆ, ಯಾವ ರೀತಿ ಪ್ರಕ್ರಿಯೆ ಇರುತ್ತೆ, ಏನೆಲ್ಲ ದಾಖಲಾತಿಗಳು ಬೇಕು, ಇದರೆಲ್ಲದರ ಬಗ್ಗೆಯೂ ಕೂಡ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ, ಅರ್ಜಿ ಸಲ್ಲಿಸೋದು ಮುಖ್ಯ ಅಲ್ಲ, ಅರ್ಜಿ ಸಲ್ಲಿಸೋಕ್ಕಿಂತ ಮುಂಚೆ ಏನೆಲ್ಲ ದಾಖಲಾತಿಗಳಿರಬೇಕು, ಏನೆಲ್ಲ ಅರ್ಹತೆಗಳಿರಬೇಕು, ಕಂಡೀಷನ್ಸ್ ಏನಿದೆ, ನಿಮ್ಮ ಹತ್ರ ದಾಖಲಾತಿ ಇಲ್ಲ ಅಂತಂದರೆ ಸೊ ಮತ್ತೆ ನೀವು ದಾಖಲಾತಿಗಳನ್ನ ಮಾಡಿಸ್ಕೊಳ್ಳೋಕ್ಕೆ ಓಡಾಡಬೇಕಾಗುತ್ತೆ. ಹೀಗಾಗಿ ಅರ್ಜಿ ಸಲ್ಲಿಸೋಕ್ಕಿಂತ ಮುಂಚೆ ಅಗತ್ಯ ದಾಖಲಾತಿಗಳನ್ನು ನೀವು ಹೊಂದಿರಬೇಕು, ತೆಗೆದಿಟ್ಟುಕೊಂಡಿರ್ಬೇಕಾಗುತ್ತೆ. ಆವಾಗ ನೀವು ಸುಲಭವಾಗಿ ಅರ್ಜಿನ ಸಲ್ಲಿಸ್ಬೋದು. ಸೊ ಅದಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲವೋ, ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ, ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಯೂಸ್ಫುಲ್ ಮಾಹಿತಿಗಳು ನಮ್ಮ ಒಂದು ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಮಾಹಿತಿಗಳನ್ನು ನೀವು ತಿಳಿದುಕೊಳ್ಬೋದು. ಬನ್ನಿ ವೀಕ್ಷಕರೇ, PM ಆವಾಸ್ ಯೋಜನೆಯ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿನ ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ನೀವು ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು. ಮೊದಲನೇದಾಗಿ ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಯಾವಾಗ ಪ್ರಾರಂಭ ಆಯಿತು ಅಂತ ತಿಳ್ಕೊಳ್ಳೋಣ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ನವೆಂಬರ್ 20, 2016ರಂದು ಈ ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆಯನ್ನು ಪ್ರಾರಂಭ ಮಾಡಿದ್ರು. ಜೊತೆಗೆ ಈ ಒಂದು ಪ್ರಾರಂಭ ಮಾಡಿದ ನಂತರ ಇದು ಸಮಾಜದ ಅತ್ಯಂತ ಬಡ ವರ್ಗಗಳಿಗೆ ವಸತಿ ಒದಗಿಸುವ ಗುರಿಯನ್ನು ಹೊಂದಿದೆ. ಸಾಮಾಜಿಕ ಆರ್ಥಿಕ ಜಾತಿ ಗಣತಿ ಮತ್ತು 2011+18 ಸಮೀಕ್ಷೆಗಳ ಗ್ರಾಮ ಸಭೆಯ ಅನುಮೋದನೆಗಳು ಮತ್ತು ಜಿಯೋ ಟ್ಯಾಗಿಂದ ಸೇರಿದಂತೆ ಕಠಿಣ 3 ಹಂತದ ಮೌಲ್ಯೀಕರಣ ಪ್ರಕ್ರಿಯೆಯ ಮೂಲಕ ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಗುತ್ತದೆ. ಇದು ನೆರವು ಅತ್ಯಂತ ಅರ್ಹ ವ್ಯಕ್ತಿಗಳನ್ನು ತಲುಪುವುದನ್ನು ಖಚಿತಪಡಿಸುತ್ತದೆ. ಪರಿಣಾಮಕಾರಿ ನಿಧಿ ವಿತರಣೆಗಾಗಿ ಈ ಯೋಜನೆಯು IT ಮತ್ತು ನೇರ ಲಾಭ ವರ್ಗಾವಣೆ DBT ಅನ್ನು ಮತ್ತಷ್ಟು ಸಂಯೋಜಿಸಿದೆ. ಇದು ವಿವಿಧ ನಿರ್ಮಾಣ ಹಂತಗಳಲ್ಲಿ ಜಿಯೋ ಟ್ಯಾಗ್ ಮಾಡಲಾದ ಫೋಟೋಗಳ ಮೂಲಕ ಪ್ರದೇಶ ನಿರ್ದಿಷ್ಟ ವಸತಿ ವಿನ್ಯಾಸಗಳು ಮತ್ತು ಪುರಾವೆ ಆಧಾರಿತ ಮೇಲ್ವಿಚಾರಣೆಯನ್ನು ಸಹ ಜಾರಿಗೆ ತಂದಿದೆ. ಅಂದರೆ ವೀಕ್ಷಕರೇ, ಈ ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆಯನ್ನು 3 ಹಂತದ ಒಂದು ಚಿತ್ರೀಕರಣ, ಅಂದರೆ ಆ ಫೋಟೋನ ಇವರು ಮನೆ ಕಟ್ಟುವ 3 ಹಂತದ ಫೋಟೋಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ನಂತರ ಆ ಒಂದು ಅಪ್ಲೋಡ್ ಆಧಾರದ ಮೇಲೆ ಮನೆಗಳನ್ನು ಚೆಕ್ ಮಾಡಿಬಿಟ್ಟು ನಿಮಗೆ DBT ಮುಖಾಂತರ ಈ ಒಂದು ಹಂತ ಹಂತವಾಗಿ ಹಣನ ಬರುವಂಥದ್ದು ಈ ಒಂದು ಯೋಜನೆಯಲ್ಲಿ ತಿಳಿಸಿರುವಂಥದ್ದು. ನಂತರ ವೀಕ್ಷಕರೇ, ಈ ಒಂದು ಯೋಜನೆಯಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಗ್ರಾಮೀಣ ಪ್ರದೇಶದವರಿಗೆ ಎಷ್ಟು ಒಂದು ಸಹಾಯಧನವನ್ನು ಬರುತ್ತೆ ಅಂತ ನೋಡೋದಾದರೆ ಇಲ್ಲಿ ನೋಡ್ಕೊಳ್ಬೋದು. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆ ಬಯಲು ಪ್ರದೇಶಗಳಲ್ಲಿ ರೂಪಾಯಿ 1.20 ಲಕ್ಷ 1,20,000 ರೂಪಾಯಿ ಹಣನ ನಿಗದಿಪಡಿಸಿದ್ದಾರೆ. ಮತ್ತು ಈಶಾನ್ಯ ಪ್ರದೇಶದ ರಾಜ್ಯಗಳು ಮತ್ತು ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಕೇಂದ್ರಾಡಳಿತ ಪ್ರದೇಶಗಳ ಬೆಟ್ಟದ ರಾಜ್ಯಗಳಲ್ಲಿ ರೂಪಾಯಿ 1,30,000 ರೂಪಾಯಿನ ಅಸ್ತಿತ್ವದಲ್ಲಿ ಘಟಕ ನೆರವಿನಡಿಯಲ್ಲಿ 2 ಕೋಟಿ ಹೆಚ್ಚು ಮನೆಗಳನ್ನು ನಿರ್ಮಾಣಕ್ಕೆ ಆರ್ಥಿಕ ಸಹಾಯವನ್ನು ನೀಡುವ ಪ್ರಸ್ತಾವನೆಯನ್ನು ಅನುಮೋದಿಸಿದ್ದಾರೆ. ಅಂದರೆ ಬಯಲು ಪ್ರದೇಶದವರಿಗೆ 1,20,000 ರೂಪಾಯಿಯನ್ನು ಸಹಾಯಧನವನ್ನು ನೀಡಲಾಗುತ್ತದೆ ಮತ್ತು ಈಶಾನ್ಯ ಪ್ರದೇಶಗಳಿಗೆ 1,30,000 ರೂಪಾಯಿ ಸಹಾಯಧನವನ್ನು ನೀಡಲಾಗುತ್ತದೆ ಅಂತ ತಿಳಿಸಿಕೊಟ್ಟಿದ್ದಾರೆ.
ಒಂದು ಅರ್ಜಿ ಪ್ರಕ್ರಿಯೆ ನೋಡೋದಾದರೆ ಈ ಒಂದು ಅರ್ಜಿ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಆನ್ಲೈನ್ ಮುಖಾಂತರ ಒಂದು ನೋಂದಣಿನ ಮಾಡಬೇಕಾಗುತ್ತೆ. ಸೊ ಮುಂದಿನ ವಿಡಿಯೋಗಳಲ್ಲಿ ನಾನು ಆನ್ಲೈನಲ್ಲಿ ಅರ್ಜಿನ ಯಾವ ರೀತಿ ಸಲ್ಲಿಸೋದು ಅಂತ ತಿಳಿಸ್ಕೊಡ್ತೀನಿ ಸಂಪೂರ್ಣವಾಗಿ. ಅದಾದ ಎರಡನೇದಾಗಿ ನೋಡ್ಕೊಳ್ಬೋದು ವೀಕ್ಷಕರೇ, ಈ ಒಂದು PM ಆವಾಸ್ ಯೋಜನೆಗೆ ಅರ್ಜಿ ಸಲ್ಲಿಸಬೇಕಂತಂದರೆ ಅರ್ಹತೆಗಳೇನಿರಬೇಕು ಅಂತ ನೋಡ್ಕೊಳ್ಳೋಣ. ವೀಕ್ಷಕರಲ್ಲಿ ನೋಡ್ಕೊಳ್ಬೋದು, ಅರ್ಹತೆಗಳು ನೋಡೋದಾದರೆ ವಸತಿ ರಹಿತ ಕುಟುಂಬಗಳು, ಯಾವುದೇ ಆಶ್ರಯವಿಲ್ಲದ ಎಲ್ಲ ಕುಟುಂಬಗಳು ಅಂತಂದರೆ ಮನೆಗಳು ಇಲ್ಲದ ಕುಟುಂಬಗಳು, ಯಾರಿಗೆ ಒಂದು ಮನೆಗಳಿರಲ್ಲ ಅಂಥವರಿಗೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋಕ್ಕೆ ಅರ್ಹತೆಯನ್ನು ಹೊಂದಿರ್ತಾರೆ. ಅದಾದ ನಂತರ ಇಲ್ಲಿ ವೀಕ್ಷಕರು ನೋಡ್ಬೋದು, ಕಚ್ಚಾ ಮನೆಗಳನ್ನು ಹೊಂದಿರುವ ಮನೆಗಳು ಅಥವಾ ಕಚ್ಚಾ ಗೋಡೆಗಳು, ಛಾವಣಿಗಳನ್ನು ಹೊಂದಿರುವ ಮನೆಗಳು, ಶೂನ್ಯ ಅಥವಾ 1-2 ಕೊಠಡಿಗಳನ್ನು ಹೊಂದಿರುವ ಮನೆಗಳಲ್ಲಿ ವಾಸಿಸುವ ಕುಟುಂಬಗಳು ಅಂತ ಕೊಟ್ಟಿದ್ದಾರೆ. ಅಂದರೆ ಅವರ ಮನೆಯ ಮೇಲ್ಛಾವಣಿ ಕಚ್ಚಾ ಆಗಿರಬೇಕು, ಜೊತೆಗೆ ಗೋಡೆಗಳು ಕೂಡ ಕಚ್ಚಾ ಒಂದು ಗೋಡೆಗಳನ್ನು ಹೊಂದಿದ್ದಾರೆ, ಕಚ್ಚಾ ಮನೆಗಳನ್ನು ಹೊಂದಿದ್ದರೆ, ನಂತರ 1 ಅಥವಾ 2 ಕೊಠಡಿಗಳನ್ನು ಅಂದರೆ 1 ಅಥವಾ 2 ರೂಮ್ಗಳನ್ನು ಹೊಂದಿರುವ ಒಂದು ಕುಟುಂಬಗಳಿಗೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋಕ್ಕೆ ಅರ್ಹತೆಯನ್ನು ಹೊಂದಿರ್ತಾರೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ನಂತರ ಫಲಾನುಭವಿಗಳ ನಿರ್ಗತಿಕ ಮನೆಗಳು ಅಥವಾ ಭಿಕ್ಷೆಯ ಮೇಲೆ ವಾಸಿಸುವವರು ಅಂತಂದರೆ ನಿರ್ಗತಿಕ ಮನೆ ಇಲ್ಲದವರು ಅಥವಾ ಭಿಕ್ಷೆಯ ಆಧಾರದ ಮೇಲೆ ಯಾರೆಲ್ಲ ಬದುಕ್ತಾ ಇರ್ತಾರೆ, ಸೊ ಅಂಥವರಿಗೂ ಕೂಡ ಒಂದು ಅರ್ಹತೆಯನ್ನು ಹೊಂದಿರ್ತಾರೆ. ನಂತರ ಕೈಯಿಂದ ಸ್ವಚ್ಛಗೊಳಿಸುವವರು, ಸೊ ಯಾರೆಲ್ಲ ಒಂದು ಕ್ಲೀನ್ ಮಾಡ್ತಾ ಇರ್ತಾರೆ, ಸೊ ಅಂಥವರು ಕೂಡ ಈ ಒಂದು ಯೋಜನೆಗೆ ಅರ್ಹತೆಯನ್ನು ಹೊಂದಿರ್ತಾರೆ. ನಂತರ ಪ್ರಾಚೀನ ಬುಡಕಟ್ಟು ಗುಂಪುಗಳು, ಸೊ ಗುಡ್ಡಗಾಡಿನಲ್ಲಿ ಬುಡಕಟ್ಟು ಜನಾಂಗದವರು ಇರ್ತಾರೆ, ಸೊ ಅಂಥವ್ರಿಗೆ ಮನೆ ಇರಲ್ಲ, ಸೊ ಅಂಥವರು ಕೂಡ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸೋಕ್ಕೆ ಅರ್ಹತೆ ಆಗಿರ್ತಾರೆ. ನಂತರ ಕಾನೂನುಬದ್ಧವಾಗಿ ಬಿಡುಗಡೆಯಾದ ಜೀತ ಕಾರ್ಮಿಕರು, ಸೊ ವರ್ಷಾನುಗಟ್ಟಲೆ ಜೀತ ಪದ್ಧತಿಯಲ್ಲಿ ಒಂದು ಜೀತದ ಆಳಾಗಿ ಕೆಲಸ ಮಾಡ್ತಾ ಇರ್ತಾರೆ, ಸೊ ಅಂಥವ್ರಿಗೆ ಮನೆ ಇರಲ್ಲ, ಸೊ ಎಲ್ಲಿ ಕೆಲಸ ಮಾಡ್ತಾರೆ ಅಲ್ಲೇ ಉಳ್ಕೊಂಡಿರ್ತಾರೆ, ಸೊ ಅಂಥವ್ರಿಗೂ ಕೂಡ ಈ ಒಂದು ಯೋಜನೆನ ಅರ್ಜಿ ಸಲ್ಲಿಸೋಕ್ಕೆ ಅರ್ಹತೆಯನ್ನು ಹೊಂದಿರ್ತಾರೆ. ಅದಾದ ನಂತರ ವೀಕ್ಷಕರೇ, ಇಷ್ಟು ಒಂದು ಅರ್ಹತೆಗಳಾಯಿತು. ಸೊ ಅರ್ಹತೆಯನ್ನು ಹೊಂದಿದ ಮೇಲೆ ಇನ್ನೂ ಕೂಡ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋಕ್ಕೆ ಅಗತ್ಯ ದಾಖಲಾತಿಗಳು ಏನಿರಬೇಕಪ್ಪ ಅಂತಂದರೆ, ಮೊದಲನೇದಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ನಂತರ ನಿಮ್ಮ ಒಂದು ರೇಷನ್ ಕಾರ್ಡ್ ಬೇಕಾಗುತ್ತೆ, ನಿಮ್ಮ ಒಂದು ಫೋಟೋನೇ ಬೇಕಾಗುತ್ತೆ, ನಂತರ ನಿಮ್ಮ ಒಂದು ಜಾಬ್ ಕಾರ್ಡ್ನ ಬೇಕಾಗುತ್ತೆ. ಸೊ ಜಾಬ್ ಕಾರ್ಡ್ ಅಂತಂದರೆ ನಿಮ್ಮ ಒಂದು ಗ್ರಾಮ ಪಂಚಾಯತಲ್ಲಿ MG ನರೇಗಾ ಯೋಜನೆಯಲ್ಲಿ ನಿಮಗೆ ಒಂದು ಜಾಬ್ ಕಾರ್ಡ್ನ ಕೊಡ್ತಾರೆ. ಗ್ರಾಮೀಣ ಪ್ರದೇಶದವರಾಗಿದ್ದರೆ ನೀವು ಗ್ರಾಮ ಪಂಚಾಯತ್ ಅಂಡರಲ್ಲಿ ಬರ್ತಿದ್ರೆ, ಸೊ ನಿಮಗೆ ಒಂದು ಗ್ರಾಮ ಪಂಚಾಯತ್ ಕಡೆಯಿಂದ ಜಾಬ್ ಕಾರ್ಡ್ ಕೂಡ ಒಂದು ಮಾಡಿಸ್ಕೊಡ್ತಾರೆ. ಸೊ ಅಂಥ ಒಂದು ಜಾಬ್ ಕಾರ್ಡ್ ಕೂಡ ಬೇಕಾಗುವಂಥದ್ದು. ನಿಮ್ಮ ಹತ್ರ ಜಾಬ್ ಕಾರ್ಡ್ ಇಲ್ಲ ಅಂತಂದರೆ, ಸೊ ನಿಮ್ಮ ಹತ್ರ ಜಾಬ್ ಕಾರ್ಡ್ ಇಲ್ಲ, ಕಳೆದು ಹೋಗಿದೆ, ಅಥವಾ ಜಾಬ್ ಕಾರ್ಡ್ ನಂಬರ್ ಕೂಡ ಇಲ್ಲ ಅಂತಂದರೆ, ಸೊ ಮುಂದಿನ ವಿಡಿಯೋದಲ್ಲಿ ನಾನು ಜಾಬ್ ಕಾರ್ಡ್ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು, ನಿಮ್ಮ ಒಂದು ಗ್ರಾಮ ಪಂಚಾಯತಲ್ಲಿರುವಂಥ ಎಲ್ಲ ಸದಸ್ಯರ ಒಂದು ಜಾಬ್ ಕಾರ್ಡ್ಗಳನ್ನ ನೋಡ್ಕೊಳ್ಬೋದು. ಅದು ಯಾವ ರೀತಿ ನೋಡೋದು ಅಂತ ಸಂಪೂರ್ಣವಾಗಿ ವಿಡಿಯೋ ಮಾಡಿ ತಿಳಿಸ್ತೀನಿ. ದಾಖಲಾತಿ ಏನು ಬೇಕಪ್ಪ ಅಂತಂದರೆ ಆಧಾರ್ ಕಾರ್ಡ್ ಬೇಕು, ರೇಷನ್ ಕಾರ್ಡ್ ಬೇಕು, ನಿಮ್ಮ ಒಂದು ಫೋಟೋನೇ ಬೇಕಾಗುತ್ತೆ. ಅದಾದ ನಂತರ ನಿಮಗೆ ಒಂದು ಪ್ಯಾನ್ ಕಾರ್ಡ್ ಕೂಡ ಬೇಕಾಗುವಂಥದ್ದು. ನಂತರ ನಿಮ್ಮೊಂದು ಮನೆ ಇಲ್ಲ ಅಂತ ಒಂದು ಅಫಿಡೇವಿಟ್ ಕೂಡ ಬೇಕಾಗುವಂಥದ್ದು. ನಂತರ ನಿಮ್ಮೊಂದು ಬ್ಯಾಂಕ್ ಡೀಟೇಲ್ಸ್ ಬೇಕಾಗುವಂಥದ್ದು, ಬ್ಯಾಂಕ್ ಅಕೌಂಟ್ ನಂಬರ್, IFSC ಕೋಡ್, ಸೊ ಬ್ರ್ಯಾಂಚ್ ನೇಮ್, ಸೊ ಬ್ಯಾಂಕ್ ನೇಮ್, ಸೊ ಇಷ್ಟು ದಾಖಲಾತಿಗಳು ನೀವು ಹೊಂದಿರಬೇಕಾಗುತ್ತೆ. ಎಷ್ಟು ದಾಖಲಾತಿ ಹೊಂದಿದರೆ ಈ ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ನೀವು ಸುಲಭವಾಗಿ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ. ಸೊ ಇಷ್ಟು ಮಾಹಿತಿ ಆಗಿತ್ತು ವೀಕ್ಷಕರೇ. ಈ ಒಂದು ಮಾಹಿತಿನ ತಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಬಗ್ಗೆ ಏನಾದರೂ ಡೌಟ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಆ ಕಮೆಂಟ್ಗಳಿಗೆ ನಾನು ಉತ್ತರ ಕೊಡಲು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಪ್ರಾರಂಭದಿಂದ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಇದೇ ರೀತಿಯಾಗಿರ್ತಕ್ಕಂಥ ಯೂಸ್ಫುಲ್ ಆಗಿರ್ತಕ್ಕಂಥ ಮಾಹಿತಿಗಳು ಪಡೆಯೋದಕ್ಕೋಸ್ಕರ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಒಂದು ಚಾನಲ್ ಮೇಲೆ ನಿಖರವಾದಂಥ ಮಾಹಿತಿಗಳು ನಾವು ಕೊಡ್ತಾ ಇರ್ತೀವಿ. ಹೀಗಾಗಿ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಈ ಒಂದು ಮಾಹಿತಿನ ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ, ಅವರಿಗೂ ಕೂಡ ಒಂದು ಅನುಕೂಲ ಆಗಲಿ ಅಂತ ಹೇಳ್ತಾ, ಪ್ರಾರಂಭದಿಂದ ಕೊನೆವರೆಗೂ ವಿಡಿಯೋ ನೋಡೋದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಭೇಟಿಯಾಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.